ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುರಕ್ಷಾ ಡೈರೀಸ್. ಸೊ ನಾವಿವತ್ತು ಎಲ್ಲೋ ಹೋಗ್ತಾ ಇದ್ದೀವಿ. ಆದರೆ ನಾನು ನನ್ನ ತಮ್ಮ ಹೋಗ್ತಾ ಇರೋದು ನಮ್ಮ ಮಮ್ಮಿ ಡ್ಯಾಡಿ. ಅದೇ ನಮ್ಮಕ್ಕ ಮನೆಗೆ ಹೋಗ್ತಾ ಇದ್ದಾರೆ ಅವರು. ಸೊ ಅವ್ರನ್ನ ಬಿಡಲಿಕ್ಕೆ ಅಂತ ನಾವು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಈಗ ಒಂದೊಂದೇ ಲಗೇಜ್ನ ನನ್ನ ತಮ್ಮ ಇಡ್ತಾ ಬರ್ತಾನೆ. ಸೊ ಇಷ್ಟು ಲಗೇಜ್ ಇದೆ, ಕೆಲವೊಂದರ ಮೆಸ್ ಹಂಗಂಗೆ ಇದೆ. ಯಾ ಕಮ್ ಲೆಟ್ಸ್ ಗೋ ಟು ಏರ್ಪೋರ್ಟ್. ಒಂದು ಪ್ರಾಣಿ ಮಿನಿ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಆಗ್ತಿರೋ ಮೆಮೊರಿಗೋಸ್ಕರ. ಏನಕ್ಕೆ ಅಂತ ಅಂದರೆ ಡ್ಯಾಡಿ ಫಸ್ಟ್ ಟೈಮ್ ಹೋಗ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಟ್ರಿಪ್ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಟ್ರಾವೆಲ್ ಫಸ್ಟ್ ಟೈಮ್ ಡ್ಯಾಡಿದು. ಸೊ ಮಮ್ಮಿ ಇದು 4th ಟೈಮ್ ಹೋಗ್ತಾ ಇರೋದು. ಡ್ಯಾಡಿ ತುಂಬ ಹೋಗೇ ಇಲ್ಲ. ಮಮ್ಮಿ 4th ಟೈಮ್ ಹೋಗ್ತಾ ಇರೋದು, ಡ್ಯಾಡಿ ಫಸ್ಟ್ ಟೈಮ್ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ವ್ಲಾಗ್ ಮಾಡ್ತಾ ಇದ್ದೀನಿ. ಕಮ್ ಲೆಟ್ಸ್ ಗೆಟ್ ಇಂಟು ವ್ಲಾಗ್. ಸೊ ಈಗ ನಾವು ಮನೆ ಬೀಗ ಹಾಕಿ ಕಾರ್ ಹತ್ತಕ್ಕೆ ಹೊರಡ್ತಾ ಇದ್ದೀವಿ. ಕಮ್ ಲೆಟ್ಸ್ ಗೋ. ನಾವು ಗೋಬಿ ಮಂಚೂರಿ ಮತ್ತು ಫ್ರೈಡ್ ರೈಸ್ನೆಲ್ಲ ಪಾರ್ಸಲ್ ಮಾಡ್ಕೊಂಡು ತೊಗೊಂಡು ಹೋಗಿದ್ವಿ. ಅದಲ್ದಲೇ ಮಮ್ಮಿಯವರು ಚಪಾತಿ ಮತ್ತು ಮೆಂತ್ಯ ಬಾತ್ ಮಾಡಿತ್ತು ಮನೇಲಿ. ಅದನ್ನು ಕೂಡ ಅವ್ರು ಪಾರ್ಸಲ್ನ ತೊಗೊಂಡ್ರು ಫ್ಲೈಟಲ್ಲಿ ತಿನ್ನೋಕ್ಕೆ ಅಂತ. ಇದನ್ನು ನಾವೆಲ್ಲರೂ ತಿನ್ನೋಕ್ಕೆ ಕಾರಲ್ಲೇ ಕುತ್ಕೊಂಡು ತಿಂದೆ. ಆ್ಯಕ್ಚುಲಿ ನಾನು ಗೋಬಿ ಮಂಚೂರಿನ ಒಂದು ರೌಂಡ್ ನ್ಯಾಪ್ ಹಾಕಿ ಆಮೇಲೆ ಎದ್ದು ಸಿಗ್ನಲಲ್ಲಿ ಇದ್ದಾಗ ಕುತ್ಕೊಂಡು ಗೋಬಿ ಮಂಚೂರಿ ತಿಂದೆ. ತುಂಬ ಇಷ್ಟ ನನಗೆ ಗೋಬಿ ಮಂಚೂರಿ. ಸೊ ಅದಾದಮೇಲಿಂದ ನಾವು ಏರ್ಪೋರ್ಟ್ಗೆ ರೀಚ್ ಆದ್ವಿ. ಸೊ ಇಂಟರ್ನ್ಯಾಷನಲ್ ಆಗಿರೋದ್ರಿಂದ ಟರ್ಮಿನಲ್ 2ಗೆ ಹೋಗಬೇಕಿತ್ತು. ಸೊ ನಾವು ಡೈರೆಕ್ಟ್ ಟರ್ಮಿನಲ್ 2ಗೆ ಹೋದ್ವಿ. ಬಟ್ ಪಾರ್ಕಿಂಗಿಗೆ ಹೋಗಲಿಲ್ಲ, ಡ್ರಾಪ್ ಆಫ್ ಹತ್ರ ಹೋಗಿ ನಮ್ಮನ್ನ ಕ್ಯಾಬ್ ಅವರು ಡ್ರಾಪ್ ಮಾಡಿ ಹೋದರು. ಮತ್ತು ನಾವು ಕಾಲ್ ಮಾಡಿದ್ವಿ, ಅದೇ ಪ್ಲೇಸಿಗೆ ಅವ್ರು ಬಂದು ನಮ್ಮನ್ನ ಪಿಕ್ ಮಾಡಿದ್ರು ಲಾಸ್ಟಲ್ಲಿ. ಸೊ ನಾವೀಗ ಏರ್ಪೋರ್ಟಿಗೆ ರೀಚ್ ಆಗಿ ನಮ್ಮ ಲಗೇಜ್ನೆಲ್ಲ ಟ್ರಾಲಿಗೆ ಹಾಕೋತಾ ಇದ್ದೇವೆ. ಡ್ಯಾಡಿ ಫುಲ್ ಟಿಪ್ ಟಾಪಾಗಿ ರೆಡಿ ಆಗ್ಬಿಟ್ಟು ಬಂದವ್ರು. ನಾವೀಗ ಪೋರ್ಟರ್ ಸರ್ವಿಸ್ ತೊಗೊಂಡು ನಮ್ಮ ಲಗೇಜ್ನೆಲ್ಲ ಹಾಕ್ಕೊಂಡು ವಿ ಆರ್ ಗೋಯಿಂಗ್. ಹೌದು. ಸೊ ಈಗ ನಾವು ಡಿಪಾರ್ಚರ್ಸ್ ಹತ್ರ ಹೋಗ್ತಾ ಇದ್ದೀವಿ ಇವ್ರನ್ನ ಸೆಂಡ್ ಆಫ್ ಮಾಡಲಿಕ್ಕೆ. ನಡೀರಿ ನಿಮ್ಮ ಪಾಡಿಗೆ ನೀವು. ಇಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಇದರ್ ಈ ಪಿಲ್ಲರ್ ಪಕ್ಕ. ನಾವು ಆ ಸೈಡ್ ಹೋಗೋಣ, ಕಾಣುತ್ತೆ ಹಿಂಗೆ ಕಾಣುತ್ತೆ. ನಮ್ಮ ಮಮ್ಮಿ ಆಲ್ರೆಡಿ 3 ಟೈಮ್ಸ್ ಹೋಗಿದ್ದಾರೆ. ಇದು 4th ಟೈಮ್ ಹೋಗ್ತಾ ಇರೋದು. ಬಟ್ ಡ್ಯಾಡಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಲೆಟ್ ದೆಮ್ ಹ್ಯಾವ್ ಎ ಹ್ಯಾಪಿ ವೆಕೇಶನ್. ಅಲ್ಲಿದ್ದಾರೆ. ಆ್ಯಕ್ಚುಲಿ ಒಂದು ಪೋರ್ಟರ್ ಸರ್ವಿಸ್ ಅವ್ರನ್ನ ತೊಗೊಂಡಿದ್ದೀವಿ. ಸೊ ದಟ್ ಲಗೇಜ್ ಜಾಸ್ತಿ ಇರೋದ್ರಿಂದ ದೇ ಕ್ಯಾನ್ ಹೆಲ್ಪ್ ದೆಮ್ ಅಂತ. ಬಿಕಾಸ್ ನಾವು ಇಲ್ಲಿಂದ ಹೋಗೋಕ್ಕಾಗಲ್ಲ, ನಾವು ಇಲ್ಲೇ ನಿಂತ್ಕೊಂಡು ನೋಡಬೇಕು. ವಿ ಆರ್ ನಾಟ್ ಅಲೌಡ್ ಟು ಗೋ ಟಿಲ್ ದೇ ಮುಂಚಿನ ಥರ. ಸೊ ಈಗ ಅವರು ಒಳಗೆ ಹೋಗ್ತಾ ಇದ್ದಾರೆ. ಬಾಯ್. ಬಾಯ್. ಡ್ಯಾಡಿ ಫುಲ್ ಎಂಜಾಯ್ ಮಾಡ್ತಾವ್ರೆ. ಸೊ ಅವರಿಬ್ರನ್ನ ಹೊಳಗೆ ಕಳಿಸ್ಬಿಟ್ಟು ನಾವಿಬ್ರು ಅದನ್ನು ಚೇರ್ ಮೇಲೆ ಕೂರೋಣ ಒಂದು 10-15 ಮಿನಿಟ್ಸ್. ಸೊ ದಟ್ ಅವರು ಬ್ಯಾಗೇಜ್ ಎಲ್ಲ ಹಾಕಿ ಒಳಗೆ ಹೋದ್ಮೇಲಿಂದ ಹೋಗೋಣ ಅಂತ ನಾವಿಬ್ರು ಚೇರ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಚೇರ್ ಇದೆ, ಲೆಟ್ ಅಸ್ ಗೋ ಆ್ಯಂಡ್ ಸಿಟ್. ಅವರೀಗ ಚೆಕ್-ಇನ್ ಆಗಿ ಒಳಗೆ ಹೋಗ್ತಾ ಇದ್ದಾರೆ. ಸೊ ನಾವು ಕೂಡ ನಮ್ಮ ಕ್ಯಾಬ್ಗೆ ಬರೋದಕ್ಕೆ ಹೇಳಿದ್ದೀವಿ. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಚನ್ನಪಟ್ಟಣ. ಕಮ್ ಲೆಟ್ಸ್ ಗೋ ಟು ಚನ್ನಪಟ್ಟಣ. ನೋಡು
ನನ್ನ ತಮ್ಮ ಕೀ ಮನೆ ಕೀನ ನಮ್ಮ ಡ್ಯಾಡಿ ಬ್ಯಾಗಲ್ಲಿ ಬಿಟ್ಟು ಬಂದಿದ್ದಾನಂತೆ. ಸೊ ನಮ್ಮಿಬ್ಬರ ಹತ್ರನೂ ಈಗ ಮನೆ ಬೀಗ ಇಲ್ಲ. ರಾತ್ರಿ 12 ಗಂಟೆ ಆಗಿದೆ, 12:15. ಅದಕ್ಕೆ ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹಂಗಂತ ನನ್ನ ಪ್ರ್ಯಾಂಕ್ ಮಾಡೋಕ್ಕೆ ನನ್ನ ಪ್ರ್ಯಾಂಕ್ ಆಗಲ್ಲ. ಯಾಕೆ ಅಂದರೆ ನಮ್ಮ ಮನೆ ಬೀಗ ಹಾಕಿದ್ದೆ ಅವನು, ವಿಡಿಯೋ ಪ್ರೂಫ್ ಕೂಡ ಇದೆ. ಈಗ ನಾವು ಮನೆ ಬೀಗ ತೆಗೆಯಲೇ ಇಲ್ಲ, ನಿಜವಾಗ್ಲಿಲ್ಲ. ಅವ್ರಿಗೆ ಕೊಟ್ಟರೆ ಇಟ್ಕೊಂಡು ಕೊಡ್ತೀನಿ ಅಂತ. ಬ್ಯಾಗ್ ಏನಿದೆ ಸಂಕಿರಣ್, ಇವಾಗ ಇಷ್ಟೊತ್ತಿನಲ್ಲಿ ನಿನಗೆ ಈ ಡ್ರಾಮಾ ಬೇಕಬ್ಬ? ನಂಗೆ ಬಾರೋ ಪ್ಲೀಸ್. ಬ್ಯಾಗ್ ಎಲ್ಲಿದೆ ನಂಗೆ ಗೊತ್ತಿಲ್ಲ, ನನ್ನ ಬ್ಯಾಗಲ್ಲಿ ಎಲ್ಲಿದೆ ಗೊತ್ತಿಲ್ಲ. I am not getting pranked now. Please can you open the door? Do you want to play at 12:17? ಸ್ಪೇರ್ ಕೀ ಇದೆ, ಅದರಲ್ಲಿ ಮಂಗ ಆಡ್ದಂಗೆ ಆಡಬೇಡ, ತೆಗಿಬೇಕ. So this is our mini vlog. See you in the next vlog. Bye bye. Thank you. Bye, Mada.